ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರವೀಸ್ ಕನ್ನಡ ವ್ಲಾಗ್ ಡೇ 2 ಇನ್ ದುಬೈ. ಇವತ್ತು ನಾವು ಅಬುದಾಬಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಇದು ನಾವಿದ್ದಿದ್ದಂಥ ಹೋಟೆಲ್. ಈ ಹೋಟೆಲ್ ಹೆಸರು ಅರೇಬಿಯನ್ ಡ್ರೀಮ್ಸ್ ಹೋಟೆಲ್. ಇದು ನಮ್ಮ ಕ್ಲಬ್ ಮಹೇಂದ್ರದವ್ರದ್ದೇ ಬ್ರ್ಯಾಂಚ್ ದುಬೈನಲ್ಲಿದೆ. ಇದು ತುಂಬ ನೀಟಾಗಿದೆ, ಹಾಗೆ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಯಾರಾದರೂ ದುಬೈಗೆ ಹೋಗ್ತಿರೋರಿದ್ರೆ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ರೂಮ್ಸ್ ಬೇಕಂತಂದರೆ ನೀವು ಬೇಕಿದ್ರೆ ಅರೇಬಿಯನ್ ಡ್ರೀಮ್ಸ್ಗೆ ಸ್ವಿಚ್ ಆಗ್ಬೋದು. ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ಗೆ ಅಂತ ನಾನು ಮಾಡ್ತಾಯಿಲ್ಲ, ಜಸ್ಟ್ ನಾವಿದ್ದಿದ್ದರಿಂದ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಹಾಗೆ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹತ್ರದಲ್ಲಿದ್ದಂಥ ಇದು ಸಾರಂಗ ಭೋಜನ ಶಾಲಾ ಅಂತ ಇಲ್ಲಿಗೆ ಬಂದ್ವಿ. ತಿಂಡಿ ತಿಂದ್ಕೊಂಡು ಆಮೇಲೆ ಅಬುದಾಬಿಗೆ ಹೊರಡೋಣ ಅಂದ್ಬಿಟ್ಟು. ಇಲ್ಲಿ ಚೆನ್ನಾಗಿದೆ, ನಮಗೆ ಇಷ್ಟ ಆಯಿತು. ಫುಡ್ ವೈಸ್ ಎಲ್ಲ ನೀಟಾಗಿದೆ. ತಿಂಡಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಅಬುದಾಬಿಗೆ. ಇಲ್ಲಿ ನೀವು ನೋಡ್ತಾ ಇರೋದು ದುಬೈ ಸ್ಟೇಡಿಯಂ. ನಾವು ಅಬುದಾಬಿಗೆ ಹೊರಟಾಗಲೇ ಮಧ್ಯಾಹ್ನ ಆಗೋಗಿತ್ತು, ಸ್ವಲ್ಪ ಲೇಟ್ ಆಯಿತು. ಎಲ್ಲ ಪ್ಲೇಸಸ್ ಕವರ್ ಆಗೋದಿಲ್ಲ ಅಂತ ಗೊತ್ತಾಯಿತು. ಆದರೆ ನಿಮಗೆ ಅಬುದಾಬಿಗೆ ಹೋಗ್ತೀರಾ ಅಂತಂದರೆ ಯಾರಾದರೂ 2 ಡೇಸ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಎಲ್ಲ ಪ್ಲೇಸಸ್ನ ಕವರ್ ಮಾಡಬೇಕಂದ್ರೆ 2 ಡೇಸ್ ರಿಕ್ವೈರ್ಡ್. ಹಾಗೆ ಹೋಗ್ತಾ ದಾರಿನಲ್ಲಿ ಆರವ್ ಸ್ವಲ್ಪ ಹೊತ್ತು ಮಾತಾಡ್ದ, ತುಂಬಾ ಮಾತಾಡ್ತಿದ್ದ. ಆಮೇಲೆ ಅವನಿಗೂ ಬಿಸಿಲು, ನಿದ್ದೆ ಬಂತು, ಮಲ್ಕೊಂಡ್ಬಿಟ್ಟ, ನಿದ್ದೆ ಮಾಡ್ತಾ ಇದ್ದಾನೆ. ಯಾಕೆಂದರೆ ದುಬೈ ಟು ಅಬುದಾಬಿ 1 hour ಜರ್ನಿ. ಹಾಗಾಗಿ ಅವನಿಗೂ ಸ್ವಲ್ಪ ರೆಸ್ಟ್ ಸಿಗಲಿ, ಇನ್ನು ಅಲ್ಲೆಲ್ಲ ಓಡಾಡೋದಿರುತ್ತೆ ಅಂದ್ಬಿಟ್ಟು ಅವನು ನಿದ್ದೆ ಮಾಡ್ತಾ ಇದ್ದಾನೆ. ದುಬೈ ಟು ಅಬುದಾಬಿ ಹೋಗ್ತಾ ಫಸ್ಟ್ ಸಿಗೋದೇ ನಮಗೆ ಶೇಖ್ ಝಾಯೆದ್ ಗ್ರ್ಯಾಂಡ್ ಮಾಸ್ಕ್. ಸೊ ಹಾಗಾಗಿ ಫಸ್ಟ್ ಅದೇ ಪ್ಲೇಸ್ನ ವಿಸಿಟ್ ಮಾಡೋಣ ಅಂತ ನಾವು ಬಂದ್ವಿ. ಇದೇ ಅದು ಮಾಸ್ಕ್, ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾಸ್ಕ್ ಇದು. ಹಾಗೆ ಇಲ್ಲಿನ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ನೋಡೋದಕ್ಕೆ ಅಂತಲೇ ನಾವು ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು. ಇದೇ ಮಾಸ್ಕ್ ಒಳಗೆ ಬಂದಮೇಲೆ ನಮಗೆ ಕಾಣಿಸೋದು. ಇಲ್ಲೇನು ಅಷ್ಟಾಗಿ ಏನು ಕ್ರೌಡ್ ಇರೋದಿಲ್ಲ, ಆರಾಮಾಗಿ ನಾವು ವಿಸಿಟ್ ಮಾಡ್ಕೊಂಡು ಬರಬಹುದು ಒಳಗೆಲ್ಲ ನೋಡಿಕೊಂಡು. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಅವ್ರದ್ದು ಪ್ರೇಯರ್ ಹಾಲ್. ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಶ್ಯಾಂಡಲಿಯರ್ಸ್ ಹಾಕಿದ್ದಾರೆ. ಇದು 3 ಒಂದೇ ಥರ ಇದೆ. ನೀವು ಒಂದು ಸೈಡ್ ಆಫ್ ದ ಮಾಸ್ಕ್ ನಿಂತ್ಕೊಂಡು ನೋಡಿದ್ರೆ ಇದು 3 ಒಂದೇ ಲೈನಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿನ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ ಇಲ್ಲಿ. ಅದಕ್ಕಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತಾ ಇದ್ದೀನಿ ಇದ್ರದ್ದು. ಪ್ರೇಯರ್ ಹಾಲ್. ಹಾಗೆ ಇಲ್ಲಿ ಹಾಕಿರೋಂಥ ಕಾರ್ಪೆಟ್ ಬಂದು ಅದು ಒಂದೇ ಕಾರ್ಪೆಟ್, ಕಂಪ್ಲೀಟ್ ಫುಲ್ ಹಾಲ್ಗೆ ಹಾಕಿರೋದು. ತುಂಬ ಚೆನ್ನಾಗಿದೆ. ನಾನು ಆಗಲೇ ತೋರಿಸ್ದಂಗೆ ಇದೆ ಶ್ಯಾಂಡಲಿಯರ್ಸ್, ಸೇಮ್ ಟೈಪ್ 3 ಇದೆ. ಮಾಸ್ಕ್ಗೆ ಎಂಟ್ರೆನ್ಸ್ ಇರೋದೇ ಒಂದು ಶಾಪಿಂಗ್ ಮಾಲಿಂದ. ಶಾಪಿಂಗ್ ಮಾಲ್ ಹೆಸರು ಸೋಕ್ ಅಲ್ಜಮಿ ಅಂತ. ನಾವೆಲ್ಲ ಅಲ್ಲಿ ಕಂಪ್ಲೀಟ್ ವಿಸಿಟ್ ಎಲ್ಲ ಆದಮೇಲೆ ಮಾಸ್ಕ್ದು ಹೊರಗೆ ಬಂದ್ವಿ. ಎಕ್ಸಿಟ್ ಕೂಡ ನಿಮಗೆ ಈ ಮಾಲಿಂದನೇ ಹೋಗಬೇಕು. ಹಾಗಾಗಿ ಇಲ್ಲಿ ಅವನೊಂದು ಟರ್ಕಿಶ್ದು ಐಸ್ ಕ್ರೀಮ್ ನೋಡ್ದ, ಬೇಕಂತ ಕೇಳ್ದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟರ್ಕಿಶ್ ಅವರು ಸರ್ವಿಂಗ್ ರಿಚಲ್ಲೇ ಒಂಥರ ಡಿಫ್ರೆಂಟಾಗಿರುತ್ತೆ. ಒಂಥರ ಅವರು ಆಟ ಆಡಿಸ್ಕೊಂಡು ಐಸ್ ಕ್ರೀಮ್ನ ಸರ್ವ್ ಮಾಡ್ತಾರೆ. ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಬೇಕಂತ ಕೇಳ್ದ, ಕೊಡಿಸಿದ್ವಿ.
ಅಲ್ಲೇ ಮಾಲಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ನಾವು ಅಂದ್ಕೊಂಡಿದ್ದು ವಾರ್ನರ್ ಬ್ರದರ್ಸ್‌ಗೆ ಹೋಗೋಣ ಅಂತ. ಆದರೆ ಸ್ವಲ್ಪ ಟೈಮ್ ಜಾಸ್ತಿನೇ ಆಗೋಗಿತ್ತು. 5:45 ಆಗಿತ್ತು. ಆದರೂ ಒಂದು ಚಾನ್ಸ್ ನೋಡೋಣ ಏನಾದರೂ ವಿಸಿಟ್ ಮಾಡೋದಕ್ಕಾಗುತ್ತಾ ಅಂತ ಅಂದ್ಕೊಂಡು ನಾವು ಹೊರಟ್ವಿ. ಹಾಗೆ ಇಲ್ಲಿ ನೀವು ಒಂದು ಬಿಲ್ಡಿಂಗ್ ನೋಡ್ತಿರ್ಬೋದು. ಈ ಬಿಲ್ಡಿಂಗ್ ಕಾಯಿನ್ ಶೇಪಲ್ಲಿ ಇರೋದ್ರಿಂದ ಇದನ್ನ ಕಾಯಿನ್ ಬಿಲ್ಡಿಂಗ್ ಅಂತ ಹೇಳ್ತಾರಂತೆ. ಸೊ ನಾವು ಬಂದಿದ್ದು ವಾರ್ನರ್ ಬ್ರದರ್ಸ್‌ಗೆ. ಒಂದು ಚಾನ್ಸ್ ನೋಡೋಣ ಏನಾದರೂ ವಿಸಿಟ್ ಮಾಡೋದಕ್ಕಾದರೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ರಿಸೆಪ್ಷನಲ್ಲಿ ಕೇಳಿದಾಗ ಅವ್ರು ಹೇಳಿದ್ದು ಮಿನಿಮಮ್ ಇದು 3 ಅವರ್ಸ್ ನಿಮಗೆ ಬೇಕು ನೋಡೋದಕ್ಕೆ ಎಂಟೈರ್ ವಾರ್ನರ್ ಬ್ರದರ್ಸ್. ನಾವು 5:45ಗೆ ಹೋಗಿದ್ರಿಂದ 7:00ಗೆ ಕ್ಲೋಸಿಂಗ್ ಟೈಮ್ ಇತ್ತು. ಹಾಗಾಗಿ ಅವರು ಆಗೋದಿಲ್ಲ ಅಂತ ಹೇಳಿದ್ರು. ಫೈನ್ ಇನ್ನೊಂದು ಸಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ವಾಪಸ್ ನಾವು ಬಂದ್ವಿ. ಹಾಗೆ ನೆಕ್ಸ್ಟ್ ಯಾವುದಾದ್ರೂ ಬೇರೆ ಪ್ಲೇಸಿಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹತ್ತಿರದಲ್ಲೇ ಇದ್ದಿದ್ದು ನೆಕ್ಸ್ಟ್ ಪ್ಲೇಸ್ ಅಂತಂದರೆ ಎಮಿರೇಟ್ಸ್ ಪಾರ್ಕ್ ಝೂ ಅಂತ. ಆರವ್ಗೂ ಕೂಡ ಇಷ್ಟ ಆಗ್ಬೋದು ಝೂ ಅಂತಂದರೆ ಅಂದ್ಬಿಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡೋಣ, ಹೇಗೂ ಅದಂತೂ ಮಿಸ್ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಈಗ ಹ್ಯಾಲೋವಿನ್ ಟೈಮ್ ಆಗಿರೋದ್ರಿಂದ ಇಲ್ಲೂ ಕೂಡ ಸೇಮ್ ಡೆಕೋರೇಷನ್ಸೇ ಇತ್ತು. ಹಾಗಾಗಿ ನೋಡ್ತಾ ಇದ್ದಾನೆ ಆರವ್ಗೆ ಫುಲ್ ಖುಷಿ ಆಗೋಯ್ತು. ಇಲ್ಲೂ ಕೂಡ ಅದೇ ಥರ ಹ್ಯಾಲೋವಿನ್ನೇ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಕಡೆ ಅಂತ ತೋರಿಸ್ತಾ ಇದ್ದಾನೆ. ಸೊ ಫೈನಲಾಗಿ ಒಳಗೋಗೋಣ ಅಂತ ಎಂಟ್ರೆನ್ಸ್ ಟಿಕೆಟ್ ಎಲ್ಲ ತೊಗೊಂಡ್ವಿ. ಹಾಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಒಬ್ಬರು ಪೈಥಾನ್ನ ಇಟ್ಕೊಂಡಿದ್ರು, ಬೇಬಿ ಪೈಥಾನ್. ಸೊ ಅದನ್ನು ಟಚ್ ಮಾಡೋಣ ಅಂತ ಆರವನು ಕರ್ಕೊಂಡು ಹೋಗಿ ಮುಟ್ತಾ ಇದ್ದೀನಿ. ಅದು ಒಂಥರ ರಬ್ಬರ್ ಥರ ಇತ್ತು ಅದ್ರ ಸ್ಕಿನ್ನು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಕೂಡ ಟಚ್ ಮಾಡಿದ್ದು ಹಾವನ್ನ. ನೆಕ್ಸ್ಟ್ ನಾವು ಅಕ್ವೇರಿಯಂ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ಹೋಗ್ತಾನೆ ನಾವು ನೋಡಿದ್ದು ಫ್ಲವರ್ ಹಾರ್ನ್ ಫಿಶ್. ಆರವ್ ಕೇಳ್ತಿದ್ದ ಯಾಕಮ್ಮ ಅದು ಹಂಪಿದೆ ತಲೆ ಮೇಲೆ ಅಂತ ಕೇಳ್ತಾ ಇದ್ದ. ಈ ಫಿಶ್ ಆ್ಯಕ್ಚುಲಿ ಲಕ್ಕಿ ಫಿಶ್ ಅಂತ ಹೇಳ್ತಾರೆ, ಹಾಗೆ ವಾಸ್ತು ಫಿಶ್ ಅಂತಲೂ ಹೇಳ್ತಾರೆ. ಇದು ಕೋಯಿ ಫಿಶಸ್. ಇದು ಕೂಡ ವಾಸ್ತು ಫಿಶ್ ಅಂತಾನೆ ಕರೀತಾರೆ. ಇದು ಮನೆಯಲ್ಲಿ ಇಟ್ಕೊಂಡ್ರೆ ಲಕ್ ಮತ್ತೆ ಸ್ಟ್ರೆಂತ್ ಅಂತ ಹೇಳ್ತಾರೆ.
ನೆಕ್ಸ್ಟ್ ಸೆಕ್ಷನ್ ಹೋಗಿದ್ದು ರೆಪ್ಟೈಲ್ಸ್. ಇಲ್ಲೆಲ್ಲ ಜಾಸ್ತಿ ಇದ್ದಿದ್ದೆ ಪೈಥಾನ್ಸ್ಗಳು, ಬಿಗ್ ಪೈಥಾನ್ಸ್ಗಳಿತ್ತು. ಅರೋ ನೀರ್ ಕುಡಿತಾ ನೋಡ ಇದು ಹಾವು. ಇಲ್ಲಿ ಮುಖಾನೇ ಕಾಣಿಸ್ತಾ ಇಲ್ಲ. ಆಲಿಗೇಟರ ಹಿಂಗಿದೆ ನೋಡೋದು. ಬ್ಯೂಟಿಫುಲ್ ಸ್ಕಿನ್ ಮಾತ್ರ. ಏನ್ ಸಕ್ಕ ಟೆಕ್ಸ್ಚರ್ ಇದೆ ನೋಡಿದು. ನೋಡೋದೇ ಸ್ವಲ್ಪ ಆಗ್ತಿದೆ. ಇದು ಡೇಂಜರಸ್ ಹಾಕಿದ್ರೆ ಮುದ್ದೆ ಮುದ್ದೆ ನಿಲ್ಸಲ್ಲ ಮುಂದೆ. ಇಲ್ಲಿದೆ ಅದ್ರ ಮುಖ. ಈ ಕಡೆಯಿಂದ ಬನ್ನಿ, ಈ ಕಡೆಯಿಂದ ಬನ್ನಿ, ಕಣ್ಬಿಟ್ಟು ಈ ಕಡೆಯಿಂದ ಬನ್ನಿ. بنغلاديش بروني كمبوديا اندونيسيا Zoom ಮಾಡಿ. ماليزيا ميانمار فلبين سنغافورة ಕ್ರೂಸ್ ಇದು ಯುನೈಟೆಡ್ ಹೆವಿ ಲಿಫ್ಟ್. ರಿಗ್ ಕೈಂಡ್ ರಿಗ್ ಮೋಷನ್ ಆಯಿಲ್ ನೀರಲ್ವಾ ಅದು? ನೀರೇ ಅದು. ಡ್ರೈ ಡಾಕ್ ಅದು. ಹಾರ್ಬರ್ ಅಲ್ಲಿ This is what is the place? Emirates Palace Hotel. Emirates Palace Hotel in Abu Dhabi. One of the 7-star hotels. It is one of the 7-star hotel. 7-star hotel, yeah. ಇದು Wow, ಬುರ್ಜ್ beauty. AI. ಪ್ಯಾಲೇಸ್ನ ವಿಸಿಟ್ ಮಾಡೋದ್ರ ಜೊತೆಗೆ ಇನ್ನೊಬ್ಬರು ಬ್ಯೂಟಿಫುಲ್ ಪರ್ಸನ್ನ ಕೂಡ ಇಲ್ಲಿ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ.
ಇವತ್ತು ನಾನು ಮೀಟ್ ಮಾಡೋಕ್ಕೆ ಬಂದಿರೋದು ನನ್ನ ಎಂಗಾ ಸಿಸ್ಟರ್ ಫ್ರಮ್ ಅನದರ್ ಮದರ್. ನಾವಿಬ್ಬರು ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ವಿ. ಆಮೇಲೆ ಅವಳು ಮದುವೆ ಆದಮೇಲೆ ಅಬುದಾಬಿಗೆ ಬಂದಳು. ಬಟ್ ನಮ್ಮಿಬ್ಬರ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ, ಈವೊಂದು ಅವಳು ಅಬುದಾಬಿನಲ್ಲಿದ್ದರು, ನಮ್ಮಿಬ್ಬರ ಮಧ್ಯೆ ಅದೇ ಕೈಂಡ್ ಆಫ್ ಲವ್ ಅಫೆಕ್ಷನ್ ಎಲ್ಲ ಇದೆ. ನನಗೆ ಇಷ್ಟು ದೂರ ಬಂದು ಅವಳನ್ನ ಮೀಟ್ ಮಾಡದೆ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಪಾಪ ಅವಳು ಇಲ್ಲಿಗೆ ಬಂದಳು ನನ್ನನ್ನು ಮೀಟ್ ಮಾಡೋದಕ್ಕೂ ಕೂಡ. ನನಗೆ ಫುಲ್ ಖುಷಿಯಾಗಿದ್ದೆ ನಾನು ಅವಳನ್ನ ಮೀಟ್ ಮಾಡಿ. ಕಂಪ್ಲೀಟ್ ನಾವು ಈ ಪ್ಯಾಲೇಸ್ನ ನೋಡಲೇ ಇಲ್ಲ, ಟು ಬಿ ಫ್ರ್ಯಾಂಕ್. ನಾನು ಅವಳು ಕಂಪ್ಲೀಟ್ 1.5 years ಏನಿತ್ತು ಅದನ್ನು ಮಾತಾಡಿಕೊಂಡೇ ಕೂತ್ಕೊಂಡಿದ್ವಿ. ತುಂಬ ಖುಷಿಯಾಯಿತು ನನಗೆ ಅವಳನ್ನ ಮೀಟ್ ಮಾಡಿ. ಪ್ಯಾಲೇಸ್ ಎಲ್ಲ ನೋಡಾದ್ಮೇಲೆ ಡಿನ್ನರ್ಗೆ ಹೋಗೋಣ ಅಂತ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ದುಬೈ ಕಡೆಗೆ ಹೊರಟು ಬಂದ್ವಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ದುಬೈನಲ್ಲಿ ಇನ್ನೂ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಎಲ್ಲದ್ರದ್ದು ನಾನು ವಿಡಿಯೋ ಹಾಕ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.